ನೀವು ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆನ ನೀವು ಕೊಡ್ತಾ ಇದ್ದೀರಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಗಣೇಶೋತ್ಸವಗಳು ಆಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ. ಅದೇನಂದರೆ ಹಿಂದೂಗಳು ಗಲಾಟೆ ಮಾಡ್ತಾರೆ ಅಂತಲ್ಲ, ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ. ಅಂದರೆ ಕಲ್ಲೊಡೆಯವ್ರು ಯಾರು ಸರ್? ಕಲ್ಲೊಡೆಯ ಸಂಸ್ಕೃತಿ ಯಾರ್ದು ಸರ್? ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದ್ದೀರಲ್ಲ ಸರ್. ನೀವೊಂದು ಲಾ ಗ್ರಾಜ್ಯುಯೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು, ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದವ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮನ್ನು ಮೆಚ್ತಾನೆ ಸರ್? ನೀವೇನೋ ಮುಖ್ಯಮಂತ್ರಿಯಾಗಿ 7.5 ವರ್ಷ ಆಯಿತು, ಇನ್ನೂ ನೀವು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಇನ್ನೂ 2.5 ವರ್ಷ ಮುಂದುವರಿಬೋದು ನೀವು. ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರೇ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್. ಜನ ತಪ್ಪು ಮಾಡಿಬಿಟ್ಟಿದ್ದಾರೆ. ಇವಾಗ 5 ವರ್ಷ ಕೊಟ್ಟಾಯಿತು. ಅಲ್ಲ, ನೀವು ಶಾಂತಿ ಪ್ರಿಯರು ಅಂತ 2 ದಿನದಿಂದ ಭಾಷಣ ಕೊಟ್ಟಿದ್ದಾರಲ್ಲ, ಕಲ್ಪಿಸಾಡೋದು ಶಾಂತಿ ಪ್ರಿಯರು ಅಂತ ಅಂದ್ಕೊಂಡಿರ್ಬೋದು. ಅಂದರೆ ಇವರು ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಪಿಸಾಡ್ತಾರಲ್ಲ, ಹಾಗೆ ಅಲ್ಲಿಗೆ ಹೋಗೋಕ್ಕಾಗದೇ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿ ಅಂತಲ್ಲ, ಬಹುಶಃ ಹಂಗಂತ ತಿಳ್ಕೊಂಡಿರ್ಬೇಕು ಅವರು. ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಂತ ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಬೆಟ್ಟ ಚಲೋ ಇತ್ತು, ಪೊಲೀಸರು ನಿರಾಕರಿಸಿದ್ದಾರೆ. ದಲಿತ ಮಹಾಸಭಾ ವತಿಯಿಂದನೂ ಕೆಲವು ಪ್ರಾಣಿ ಪಕ್ಷಿಗಳಿದೆ. 2019ರಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಮಹಿಷ ದಸರಾ ಅನ್ನೋ ಅನಿಷ್ಟವನ್ನು ನಾವು ಹೊಸಗೆ ಹಾಕಿದೀವ ಇಲ್ವಾ? ಹೇಳ್ತಾರೆ ಒಂದಿನ, ದಲಿತರಲ್ಲಿ ಇವತ್ತು ಅತಿ ಹೆಚ್ಚು ತಾಯಿ ಚಾಮುಂಡಿಗೆ ನಡ್ಕೊಳ್ಳೋರು ದಲಿತರು ಇವತ್ತು ಶ್ರದ್ಧೆಯಿಂದ ಮಾಡ್ತಾರೆ. ಈ ಯಾರ್ಯಾರು 4 ಜನ ತಕರಾರು ಎತ್ತಿದಾರಲ್ಲ, ಮನೇಲಿ ಹೋಗಿ ನಿಮ್ಮ ಹೆಂಗಸ್ರನ್ನ ಕೇಳಿ ಅವ್ರು ಯಾರಿಗೆ ನಡ್ಕೊಳ್ತಾರೆ ಅಂತೇಳಿ, ತಾಯಿ ಚಾಮುಂಡಿಗೆ ನಡ್ಕೊಳ್ಳೋದು. ಇವ್ರು ಏನಾರು ರಾಜಕಾರಣಕ್ಕೋಸ್ಕರ ಈ ಸಿದ್ದರಾಮಯ್ಯನವರೇ ಕುಮ್ಮಕ್ಕೆ ಕೊಡ್ತಾರೆ. ಈ ಮಹಿಷ ದಸರಾ ಎಲ್ಲಿತ್ತಾರೆ ಸಿದ್ದರಾಮಯ್ಯನವ್ರು ಬರೋದಕ್ಕಿಂತ ಮೊದಲು ಇವರೇ ಕುಮ್ಮಕ್ಕೆ ಕೊಟ್ಕೊಂಡು ಮಾಡಿಸ್ತಾರೆ. ಈಗ ಇವರಿಗೂ ಅವರೇ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅಂತ ನನಗೆ ಭಾಳ ಸ್ಪೆಸಿಫಿಕ್ಕಾಗಿ ಗೊತ್ತಾಗುತ್ತೆ. ವಾಪಸ್ ತೊಗೊಳ್ತೀರಿ ನೀವು, ಕ್ಯಾಬಿನೆಟ್ ಮುಂದೆ ಇಟ್ಟು DJ ಹಳ್ಳಿ KG ಹಳ್ಳಿ ಪ್ರಕರಣಗಳು ವಾಪಸ್ ತೊಗೊಳ್ತೀರಿ ನೀವು. ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದರೆ ಇವತ್ತು ಅವರು ಉತ್ತೇಜಿತರಾಗಿ ಇವತ್ತು ಕಲ್ಲು ಬಿಸಾಡಿದ್ದಾರೆ ಮದ್ದೂರಿನಲ್ಲಿ. ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದೆ. ಕಳೆದ ವರ್ಷ ಮಂಡ್ಯ ಡಿಸ್ಟಿಕ್ನ ನಾಗಮಂಗಲದಲ್ಲಿ ಗಲಾಟೆ ಆಯಿತು, ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ. ಈ ರಾಜ್ಯಾದ್ಯಂತ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್? ಅವರಿಗೆ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಕಲ್ಲು ಬಿಸಾಡಿ ಅಂತ ಹೇಳಿ ಅವರಿಗೆ ಪ್ರೇರೇಪಣೆ ಕೊಡ್ತಾ ಇರೋರು ಯಾರು ಸರ್? ನೀವು ದಯವಿಟ್ಟು ಮಾತಾಡೋಕೋಬೇಡಿ. ಕನ್ನಡ ಸಾಹಿತ್ಯದ ಬಗ್ಗೆ, ಕವಿಗಳ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ ಸರ್. ಗೊತ್ತಿಲ್ಲ ಅಂದರೆ ತಿಳ್ಕೊಳಕ್ಕಾರ ಪ್ರಯತ್ನ ಮಾಡಿ. ಆದರೆ ಮೀಡಿಯಾದವ್ರ ಎದುರುಗಡೆ ಎವಿಡೆನ್ಸ್ ಕೊಡಿ ಅಂತೇಳಿ ಹೇಳ್ಬಿಟ್ಟು ಏನೋ ಒಂದು ಉಡಾಫೆ ಮಾತಾಡ್ತಿರಲ್ಲ, ಇವೆಲ್ಲ ಉಡಾಫೆ ಇಟ್ಕೊಳಕ್ಕೆ ಹೋಗಬೇಡಿ ಸರ್. ಮುಖ್ಯಮಂತ್ರಿ ಆಗಿದ್ದೀರಿ, ಹಿಂದೂಗಳು ಓಟ್ ಹಾಕಿದ್ದಾರೆ ನಿಮಗೆ, ಎಲ್ಲರ ಬಲದಿಂದ ನೀವು ಮುಖ್ಯಮಂತ್ರಿ ಆಗಿರುವಂಥದ್ದು. ಎಲ್ಲರ ಭಾವನೆಗಳಿಗೂ ಗೌರವ ಕೊಡುವಂಥದ್ದನ್ನು ದಯವಿಟ್ಟು ನೀವು ಕಲ್ತ್ಕೊಳ್ಳಿ ಸರ್. ಮುಖ್ಯಮಂತ್ರಿಗಳು ಸಮೇತ DCM ಸಮೇತ ಹೇಳ್ತಾರೆ ಇದು ನಿಲ್ಲೋದಿಲ್ಲ ಈ ಕೇಸು. ಮತ್ತೆ ಪ್ರತಾಪ್ ಸಿಂಹ ರಾಜಕೀಯದ ಅಸ್ತಿತ್ವಕ್ಕೋಸ್ಕರವಾಗಿ ಮಾತನಾಡ್ತಾ ಇರುವಂತಹ, ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ ಇಬ್ಬರಿಗೂ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ ಸರ್. 2023ರಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಮಾಡಿರುವಂಥ ಭಾಷಣವನ್ನು ನೀವು ಒಪ್ತೀರಾ ಸರ್? ಅಷ್ಟು ಹೇಳ್ಬಿಡಿ ಸರ್, ಅಷ್ಟು ನೀವು ಹೇಳಿ. ಇಲ್ಲ, ಬಾನು ಮುಷ್ತಾಕ್ ಹತ್ರ ಅಪಲೋಜೈಸ್ ಮಾಡಿಸಿ, ಕ್ಷಮೆಯಾಚನೆ ಮಾಡಿ, ನಾನು ಈಗಲೇ ವಾಪಸ್ ತೊಗೊಳ್ತೀನಿ. ನೀವು ಅದಕ್ಕೆ ನಿಮ್ಮ ಈ ಕನ್ನಡದ ಬಾವುಟವನ್ನು, ಅರಿಶಿನ ಕುಂಕುಮ ಇರುವಂಥ ಬಾವುಟವನ್ನು ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಕನ್ನಡದ ಬಾವುಟವಾಗಿ ಒಪ್ಕೊಂಡಿದ್ಯಾರು? ಸರ್ಕಾರದ ಆದೇಶ ಹೊರಡಿಸಿದ್ಯಾರು? ಇದೇ ಸಿದ್ದರಾಮಯ್ಯನವರಲ್ವಾ? ಅರಿಶಿನ ಕುಂಕುಮದ ಕಲರ್ ಇರುವಂತಹ ಆ ಬಾವುಟದ ಬಗ್ಗೆ ಈ ರೀತಿ ತಗಾದೆ ತೆಗೆದಿದ್ದಾರಲ್ಲ ಬಾನು ಮುಷ್ತಾಕು, ಅವ್ರನ್ನೇ ಕರ್ಕೊಂಡು ಬಂದು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹಠ ಹಿಡಿದಿದ್ದೀರಲ್ಲ, ಹಾಗಾದರೆ ಅವ್ರ ಮಾತುಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಅದನ್ನು ಹೇಳಿ. ಕಾನೂನು ಅಲ್ಲಿ ಕೋರ್ಟ್ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್. ನಿಮ್ಮ ಜಾಣ್ಮೆ ಬಗ್ಗೆ, ನಿಮ್ಮ ಪ್ರಭಾವದ ಬಗ್ಗೆ ನಮಗೇನು ಡೌಟ್ ಇಲ್ಲ ಸರ್. ನೀವು ಎಂತೆಂಥ ಕೇಸ್ ಮೂಡದಲ್ಲಿ ಹಗಲು ದರೋಡೆ ಮಾಡಿರೋಂಥ ಸೈಟ್ಗಳನ್ನು ವಿಷಯದಲ್ಲೇ ನೀವು ಕ್ಲೀನ್ ಚೀಟ್ ತೊಗೊಂಡಂಥವ್ರು ಆ ದೇಸಾಯಿ ಕಮಿಟಿ ಮಾಡಿಕೊಂಡು, ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ ಸರ್. ನೀವು ಭಾಳ ಜಾಣ ಇದ್ದೀರಿ ಅಂತ ಗೊತ್ತು. ಆದರೆ
ಈ ಕನ್ನಡ ಬಾವುಟದ ಬಗ್ಗೆ ತಕರಾರು ಎತ್ತಿದಾರಲ್ಲ, ಭುವನೇಶ್ವರಿ ತಾಯಿ ಬಗ್ಗೆ ತಕರಾರು ಎತ್ತಿದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಹೇಳಿ ಸರ್. ಸರ್, ಈಗ ಮಂಡ್ಯದ ಗಲಾಟೆ ವಿಚಾರ ಇದು ರಿಪೀಟ್ ಆಗಿ ಮತ್ತೆ ಮತ್ತೆ ನಡೀತಾ ಇದೆ. ಅಂದ್ರೆ ನಾವು ಗಣೇಶನ ಮೆರವಣಿಗೆನೇ ಮಾಡಬಾರ್ದಾ ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ. ನಾನು ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸರ್ಕಾರ 2023ರಲ್ಲಿ ಬಂತು. ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ, ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ. ಬಂದ ಕೂಡಲೇ ಏನು ಮಾಡಿದರು, ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನ ವಾಪಸ್ ತೊಗೊಂಡ್ರು, ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು. DJ ಹಳ್ಳಿ KG ಹಳ್ಳಿ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರು. ವಫ್ ಹೆಸರಿನಲ್ಲಿ, ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು. ಈದಲ್ಲಿ ಹೇಳ್ತಾರೆ ಇಸ್ಲಾಮು ಶಾಂತಿಪ್ರಿಯ ಧರ್ಮ ಅಂತಲೇ. ಸರ್, ಎಲ್ಲೆಲ್ಲಿ ಶಾಂತಿಪ್ರಿಯತೆಯನ್ನು ಅವರು ಮುಸಲ್ಮಾನರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟು ಹೇಳಿ ಸರ್. ಸರ್, ಲಂಡನ್ನಲ್ಲಿ ಏನಾಗ್ತಿದೆ ಅಂತ ಒಂದು ಸ್ವಲ್ಪ ನೋಡಿ, ಯುರೋಪಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡಿ. ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರದಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ರೈಟ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ. ಜಗತ್ತಿನಲ್ಲಿ 57 ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ, ಅಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ಈಕ್ವಲ್ ರೈಟ್ಸ್ ಕೊಟ್ಟು ಅವರಿಗೂ ಆದ್ಯತೆ ಕೊಟ್ಟಿರೋಂಥದ್ದನ್ನು ತೋರಿಸಿ. ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಅಲ್ಲಿ ಶಾಂತಿಯುತವಾಗಿ ಬದುಕ್ತಾ ಇರೋಂಥ ಒಂದು ದೇಶನ ತೋರಿಸ್ಬಿಡಿ ಸರ್. ಇದನ್ನ ಏನಾದ್ರು ಉದಾಹರಣೆ ಇತ್ತು ಅಂದರೆ ನೀವು ಹೇಳಿ. ಇಷ್ಟಾಗಿಯೂ ಕೂಡ ಅವರು ಶಾಂತಿಪ್ರಿಯರು ಅಂತ ನೀವು ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆನ ನೀವು ಕೊಡ್ತಾ ಇದ್ದೀರಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಗಣೇಶೋತ್ಸವಗಳಾಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ. ಅದೇನಂದರೆ ಹಿಂದೂಗಳು ಗಲಾಟೆ ಮಾಡ್ತಾರೆ ಅಂತಲ್ಲ, ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ. ಅಂದರೆ ಕಲ್ಲೊಡೆಯವ್ರು ಯಾರು ಸರ್? ಕಲ್ಲೊಡೆಯ ಸಂಸ್ಕೃತಿ ಯಾರ್ದು ಸರ್? ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದ್ದೀರಲ್ಲ ಸರ್. ನೀವೊಂದು ಲಾ ಗ್ರಾಜ್ಯುಯೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು, ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದವ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮನ್ನು ಮೆಚ್ತಾನೆ ಸರ್? ನೀವೇನೋ ಮುಖ್ಯಮಂತ್ರಿಯಾಗಿ 7.5 ವರ್ಷ ಆಯಿತು, ಇನ್ನೂ ನೀವು DK ಶಿವಕುಮಾರ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಇನ್ನೂ 2.5 ವರ್ಷ ಮುಂದುವರಿಬೋದು ನೀವು. ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರೇ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್. ಅಲ್ಲಿಗೆ ಅವ್ರು ಬುದ್ಧಿ ಕಲಿಯೋ ಪರಿಸ್ಥಿತಿ ಇಲ್ವಾ ಸರ್? ಕಲ್ತೂರ್ತಾ ಇರುವಂಥವ್ರು ಜನ ತಪ್ಪು ಮಾಡಿಬಿಟ್ಟಿದ್ದಾರೆ. ಇವಾಗ 5 ವರ್ಷ ಕೊಟ್ಟಾಯಿತು. ಯಾಕಂದ್ರೆ ರಿಪೀಟ್ ಮಾಡ್ತಾನೆ ಇದ್ದಾರೆ ಅವರು. ಅಲ್ಲ, ನೀವು ಶಾಂತಿಪ್ರಿಯರು ಅಂತ 2 ದಿನದಿಂದ ಭಾಷಣ ಕೊಟ್ಟಿದ್ದಾರಲ್ಲ, ಕಲ್ಪಿಸಾಡ್ದು ಶಾಂತಿಪ್ರಿಯರು ಅಂತ ಅಂದ್ಕೊಂಡಿರ್ಬೋದು. ಅಂದರೆ ಇವರು ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಪಿಸಾಡ್ತಾರಲ್ಲ, ಹಾಗೆ ಅಲ್ಲಿಗೆ ಹೋಗೋಕ್ಕಾಗದೇ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿ ಅಂತಲ್ಲ, ಬಹುಶಃ ಹಂಗಂತ ತಿಳ್ಕೊಂಡಿರ್ಬೇಕು ಅವರು. ಚಾಮುಂಡಿ ಬೆಟ್ಟ ಮೆರವಣಿಗೆಗೆ ಮೈಸೂರು ನಗರ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಂತ ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಬೆಟ್ಟ ಚಲೋ ಇತ್ತು, ಪೊಲೀಸರು ನಿರಾಕರಿಸಿದ್ದಾರೆ. ದಲಿತ ಮಹಾಸಭಾ ವತಿಯಿಂದನೂ ಚಲೋ ನಡಿಗೆ ಅಂತ ಅನ್ನೋ ಘರ್ಷಣೆ ಆಗುತ್ತೆ, ಪ್ರಾಣಿ ಪಕ್ಷಿಗಳಿದೆ ಅನ್ನೋ. 2019ರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ಈ ಮಹಿಷ ದಸರಾ ಅನ್ನೋ ಅನಿಷ್ಟವನ್ನು ನಾವು ಹೊಸಗೆ ಹಾಕಿದೀವ ಇಲ್ವಾ? ಹೇಳ್ತಾರೆ ಒಂದಿನ, ದಲಿತರಲ್ಲಿ ಇವತ್ತು ಅತಿ ಹೆಚ್ಚು ತಾಯಿ ಚಾಮುಂಡಿಗೆ ನಡ್ಕೊಳ್ಳೋರು ದಲಿತರು ಇವತ್ತು ಶ್ರದ್ಧೆಯಿಂದ ಮಾಡ್ತಾರೆ. ಈ ಯಾರ್ಯಾರು 4 ಜನ ತಕರಾರು ಎತ್ತಿದಾರಲ್ಲ, ಮನೇಲಿ ಹೋಗಿ ನಿಮ್ಮ ಹೆಂಗಸ್ರನ್ನ ಕೇಳಿ ಅವ್ರು ಯಾರಿಗೆ ನಡ್ಕೊಳ್ತಾರೆ ಅಂತೇಳಿ, ತಾಯಿ ಚಾಮುಂಡಿಗೆ ನಡ್ಕೊಳ್ಳೋದು. ಇವ್ರು ಏನಾರು ರಾಜಕಾರಣಕ್ಕೋಸ್ಕರ ಈ ಸಿದ್ದರಾಮಯ್ಯನವರೇ ಕುಮ್ಮಕ್ಕೆ ಕೊಡ್ತಾರೆ. ಈ ಮಹಿಷಾ ದಸರಾ ಎಲ್ಲಿತ್ತಾರೆ ಸಿದ್ದರಾಮಯ್ಯನವ್ರು ಬರೋದಕ್ಕಿಂತ ಮೊದಲು ಇವರೇ ಕುಮ್ಮಕ್ಕೆ ಕೊಟ್ಕೊಂಡು ಮಾಡಿಸ್ತಾರೆ. ಈಗ ಇವರಿಗೂ ಅವರೇ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅಂತ ನನಗೆ ಭಾಳ